ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ 2ನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಸೊ ಅದು ಕೂಡ ಕಿಚ್ಚನ ಪಂಚಾಯತಿಗೆ ಸಂಬಂಧಪಟ್ಟಂಥ ಪ್ರೋಮೋ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಪ್ರೋಮೋದಲ್ಲಿ ಎಲ್ಲ ಸ್ಪರ್ಧಿಗಳಿಗೆ ಕಿಚ್ಚ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅದು ಕೂಡ ಹಾವು ಏಣಿ ಆಟ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಚಾರದಲ್ಲಿ ಅಲ್ಲಿರುವಂಥ ಸ್ಪರ್ಧಿಗಳ ವ್ಯಕ್ತಿತ್ವ ಕೂಡ ಗೊತ್ತಾಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಯಾರ್ಯಾರನ್ನ ಯೂಸ್ ಮಾಡ್ಕೊತಾ ಇದ್ದಾರೆ, ಸೊ ಗೆಲುವಿಗೋಸ್ಕರ ಯಾರನ್ನೆಲ್ಲ ಯೂಸ್ ಮಾಡ್ಕೊತಾ ಇದ್ದಾರೆ, ಸೊ ಇಲ್ಲಿ ಹಾವು ಯಾರು ಮತ್ತು ಏಣಿ ಯಾರು, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಅವರು ಕಿಚ್ಚ ಅವರು ಈ ಒಂದು ಗೇಮ್ನಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಮಾಡಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ವೀಕ್ಷಕರೇ, ನೀವು ಹಾವು ಏಣಿ ಆಟ ನೋಡೇ ಇರ್ತೀರಾ. ಸೊ ಅದೇ ರೀತಿಯ ಒಂದು ಚಟುವಟಿಕೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳ್ತಾ ಇದ್ದಾರೆ, ಈ ಒಂದು ಗೇಮ್ನಲ್ಲಿ ಸೊ ಯಾರು ಹಾವು ಆಗಿದ್ದಾರೆ, ಯಾರು ಏಣಿ ಆಗಿದ್ದಾರೆ. ಸೊ ಇಲ್ಲಿ ಹಾವು ಏನಪ್ಪ ಅಂದರೆ ಸೊ ಗೆಲುವಿನ ಹತ್ತಿರ ಹೋಗುವಂಥ ಸ್ಪರ್ಧಿಗಳನ್ನ ಕಡಿಯೋ ಕೆಲಸ. ಏಣಿ ಅಂದರೆ ಸೊ ಗೆಲುವಿಗೆ ಅವರು ಹತ್ತಿರ ಆಗ್ತಾ ಇದ್ದಾರೆ ಅನ್ನೋ ಒಂದು ಗೇಮ್ನ ಆಡಿಸ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದರಲ್ಲಿ ತುಂಬ ಟ್ವಿಸ್ಟ್ ಇದೆ. ಸೊ ಇಲ್ಲಿ ಹಾವು ಯಾರು, ಏಣಿ ಯಾರು ಅಂತ ಸೊ ಅಲ್ಲಿರುವಂಥ ಒಬ್ಬೊಬ್ಬ ಸ್ಪರ್ಧಿಗಳು ಮನೆಯಲ್ಲಿ ಯಾವ ರೀತಿ ಇದ್ದಾರೆ ಅವರ ಬಗ್ಗೆ ಒಂದು ಕಾರಣಗಳನ್ನ ಕೊಡಬೇಕು ಅಂತಲೂ ಕೂಡ ಹೇಳ್ಬೋದು. ಸೊ ಹಾಗೆ ಕಿಚ್ಚ ಸುದೀಪ್ ಅವರು ಒಬ್ಬೊಬ್ಬ ಸ್ಪರ್ಧೆನೂ ಇಲ್ಲಿ ಒಂದು ಟಾಸ್ಕ್ ಅಂದರೆ ಗೇಮ್ ಆಡಿಸುವಂಥ ಜಾಗಕ್ಕೆ ಕರೆಸ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಒಬ್ಬೊಬ್ಬ ಸ್ಪರ್ಧೆಯ ಒಪಿನಿಯನ್ ಕೂಡ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಕೆಲವೊಂದಿಷ್ಟು ಜನ ನಮ್ಮ ಗಿಲ್ಲಿ ನಟ ಅವ್ರನ್ನ ಹಾವು ಕೊಟ್ಟಿದ್ದಾರೆ, ಕೆಲವು ಸ್ಪರ್ಧಿಗಳು ಏಣಿ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನಮ್ಮ ಮ್ಯೂಟೆಂಟ್ ರಘು ಅವರು ಗಿಲ್ಲಿಗೆ ಹಾವು ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಏನಪ್ಪ ಅಂದರೆ ಸೊ ಅವರು ಒಂದು ಕಾರಣ ಸಹ ಕೊಡ್ತಾ ಇದ್ದಾರೆ. ಏನಪ್ಪ ಅಂದರೆ ಸೊ ನಾ ಬಂದಾಗಿಂದನೂ ನನ್ನ ಒಂದು ವರ್ತನೆ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಅವರಿಗೆ ಒಂದು ಹಾವನ್ನ ಕೊಟ್ಟಿದ್ದೀನಿ ಅಂತಲೂ ಕೂಡ ಹೇಳಿದ್ದಾರೆ. ಅಷ್ಟೇ ಇಲ್ಲಿ ಅಶ್ವಿನಿ ಅವರು ಸಹ ಇಲ್ಲಿ ಗಿಲ್ಲಿಗೆ ಹಾವನ್ನ ಕೊಟ್ಟಿದ್ದಾರೆ. ಯಾಕಪ್ಪ ಅಂದರೆ ಸೊ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಒಬ್ಬನ ಕಾಮಿಡಿ ಮಾಡೋದಾಗಲಿ, ಅವರ ಒಂದು ಸೀಕ್ರೆಟ್ ವಿಷಯಗಳನ್ನ ತಗೊಂಡು ಕಾಮಿಡಿ ಮಾಡೋದಾಗಲಿ, ಆ ರೀತಿಯ ವಿಷಯಗಳನ್ನ ಮಾಡ್ತಾ ಇದ್ದಾರೆ. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಅಶ್ವಿನಿಯವರು ಸಹ ನಮ್ಮ ಗಿಲ್ಲಿನ ಸೊ ಹಾವಿನ ಸ್ಥಾನದಲ್ಲಿ ನಿಲ್ಲಿಸಿ ಹೇಳ್ತಾ ಇದ್ದಾರೆ, ಸೊ ಒಂದು ಮನಸ್ಸುಗಳನ್ನ ಒಡೆಯುವಂಥ ಕೆಲಸ ಮಾಡ್ತಾ ಇರೋದು ಗಿಲ್ಲಿ. ಸೊ ಹಾಗಾಗಿ ನಾನು ಹಾವಿನ ಒಂದು ಇದನ್ನು ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಕಾವ್ಯ ಅವರು ಸಹ ಗಿಲ್ಲಿನ ಹೆಸರನ್ನ ತಗೊಂಡಿದ್ದಾರೆ. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಕಾವ್ಯ ಅವರು ಕೊಟ್ಟಿರುವಂಥ ಒಪಿನಿಯಿಂದ ಸೊ ಗಿಲ್ಲಿಯ ಒಂದು ವರ್ತನೆ ಕೂಡ ಚೇಂಜ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ನಮ್ಮ ಗಿಲ್ಲಿ ಅವ್ರನ್ನ ಕಾವ್ಯ ಅವರು ಸೊ ಹಾವಿನ ಸ್ಥಾನದಲ್ಲಿ ನಿಲ್ಲಿಸಿ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ಸೊ ಬಂದಾಗಿಂದ ತುಂಬ ಹರ್ಟ್ ಮಾಡ್ತಾ ಇದ್ದಾರೆ. ಸೊ ಕಾವು ಅಂದ್ಕೊಂಡು ಸೊ ಬೇರೆಯವ್ರ ರೀತಿ ಅದು ಬೇರೆ ರೀತಿ ಕಾಣುತ್ತೆ. ಸೊ ತುಂಬ ಸರಿ ಅವನಿಗೆ ಹೇಳಿದ್ದೀನಿ ಆ ರೀತಿ ಕರೆಯೋಕ್ಕೆ ಹೋಗ್ಬೇಡ ಅಂತ. ಸೊ ಎಷ್ಟೇ ಸಾರಿ ಹೇಳಿದ್ರು ಕೂಡ ಅವನು ಅದೇ ರೀತಿಯಲ್ಲಿ ಮಾಡ್ತಾ ಇದ್ದಾನೆ, ಎಲ್ಲರೂ ಕೂಡ ಹರ್ಟ್ ಕೂಡ ಮಾಡ್ತಾ ಇದ್ದಾನೆ. ಸೊ ಆ ಕಾರಣಕ್ಕೋಸ್ಕರ ನಾನು ಹಾವನ್ನ ಕೊಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ಸೊ ಮಾತಾಡಿದ್ದಾರೆ. ಸೊ ಈ ಒಂದು ವಿಚಾರದಲ್ಲಿ ನಮ್ಮ ಗಿಲ್ಲಿಯವರು ತಲೆ ಬಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಏನು ಇಲ್ಲಿ ಎಲ್ಲ ಸ್ಪರ್ಧಿಗಳು ಗಿಲ್ಲಿನ ಮತ್ತೆ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಅನ್ನೋದು ತುಂಬ ಜನಕ್ಕೆ ಡೌಟ್ ಇದೆ. ಸೊ ನನಗೂ ಕೂಡ ಡೌಟ್ ಇದೆ. ಅದರಲ್ಲಿ ಕೆಲವೊಂದಿಷ್ಟು ಜನ ಸ್ಪರ್ಧಿಗಳು ಗಿಲ್ಲಿನ ಹೆಸರು ತೊಗೊಂಡಿದ್ದಾರೆ, ಕೆಲವೊಂದಿಷ್ಟು ಜನ ಬೇರೆ ಸ್ಪರ್ಧಿಗಳನ್ನ ಹೆಸರು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇಲ್ಲಿ 2 ಸ್ಥಾನಗಳನ್ನ ಇಟ್ಟಿದ್ದಾರೆ, ಒಂದು ಏಣಿ ಮತ್ತು ಒಂದು ಹಾವು ಅಂದರೆ ಸೊ ಗೆಲ್ಲೋ ಸಮಯಕ್ಕೆ ಹೋಗುವಂಥ ಸ್ಪರ್ಧಿಗಳನ್ನ ಹೊಡೆದು ಕೆಡಗಿಸೋದು ಹಾವು. ಸೊ ನೀವು ಹಾವೇಣಿ ಆಟ ನೋಡೇ ಇರ್ತೀರ. ಏಣಿ ಅಂದರೆ ಸೊ ಗೆಲುವಿಗೆ ತುಂಬ ಹತ್ತಿರ ಇರುವಂಥವ್ರು. ಸೊ ಅಂಥ ವರ್ತನೆಗೆ ಸೊ ಅವರು ಏಣಿ ಅಂತ ಕೊಡ್ತಾರೆ, ಕೆಲವೊಬ್ಬರು ಹಾವುಗಳನ್ನ ಅಂತ ಕೊಡ್ತಾರೆ. ಅಂದರೆ ಬೇರೆಯವ್ರನ್ನ ಕಡಿದು ಕೆಳಗಡೆ ಎಳೆಯುವಂಥದ್ದು. ಅಂದರೆ ಈಗ ಗಿಲ್ಲಿ ಮಾಡ್ತಿರುವಂಥ ಕಾಮಿಡಿ ಆಗಿರ್ಬೋದು ಅಂಥ ವಿಚಾರದಲ್ಲಿ. ಸೊ ಅವರೊಬ್ಬರೇ ಅಂತ ಅಲ್ಲ, ಧ್ರುವ ಅಂತವ್ರು ಮಾತಾಡೋ ವಿಚಾರದಲ್ಲಾಗಿರ್ಬೋದು. ಸೊ ತುಂಬ ಜನ ಹೋಗುವಂಥ ಲೈನ್ಲಿ ಹಾವನ್ನ ಕಡಿದ್ಬಿಟ್ಟು ಕೆಳಗೆ ತರುವಂಥ ವಿಷಯಗಳನ್ನ ಸೊ ಈಗ ಕಿಚ್ಚ ಸುದೀಪ್ ಅವರು ಒಬ್ಬೊಬ್ಬರ ಒಂದು ಒಪಿನಿಯನ್ನ ತಿಳ್ಕೊತಾ ಇದ್ದಾರೆ. ಸೊ ಅದು ಕೂಡ ಒಂದು ಹಾವು ಏಣಿ ಟಾಸ್ಕಲ್ಲಿ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಟಾಸ್ಕ್ ತುಂಬ ಚೆನ್ನಾಗಿ ನಡೀತಾ ಇದೆ. ಟಾಸ್ಕ್ ಅನ್ನೋಕ್ಕಿಂತ ಒಂದು ಚಟುವಟಿಕೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇನ್ಮೇಲೆ ಬಿಗ್ ಬಾಸ್ನ ಅಸಲಿ ಆಟ ಶುರು ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಲ್ಲಿ ಎಲ್ಲ ಸ್ಪರ್ಧಿಗಳು ಗಿಲ್ಲಿನೇ ಆಯ್ಕೆ ಮಾಡಿಲ್ಲ. ಸೊ ರಘು ಅವರು ಮೊದಲ ಬಾರಿಗೆ ಗಿಲ್ಲಿನ ಆಯ್ಕೆ ಮಾಡಿದ್ದಾರೆ, ಆಮೇಲೆ ಮಾಳು ಅವ್ರನ್ನ ಆಯ್ಕೆ ಮಾಡಿದ್ದಾರೆ, ಅಶ್ವಿನಿ ಅವರು ಗಿಲ್ಲಿನೂ ಸಹ ಆಯ್ಕೆ ಮಾಡಿದ್ದಾರೆ, ಮತ್ತು ರಕ್ಷಿತನೂ ಆಯ್ಕೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಸ್ಪರ್ಧಿಗಳನ್ನು ರಾಶಿಕನ್ನು ಕೂಡ ಸೆಲೆಕ್ಟ್ ಮಾಡಿದ್ದಾರೆ. ಇಲ್ಲಿ ಹಾವಿನ ಜಾಗದಲ್ಲಿ ನಿಲ್ಲಿಸಿದ್ದಾರೆ, ಏಣಿ ಜಾಗದಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳನ್ನ ನಿಲ್ಲಿಸಿದ್ದಾರೆ. ಬಟ್ ಈ ಒಂದು ಪ್ರೋಮೋದಲ್ಲಿ ತೋರಿಸಿಲ್ಲ, ಬಟ್ ಶಾರ್ಟ್ ಕಟ್ ಆಗಿ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಪ್ರೋಮೋನ ಇನ್ನೂ ಯಾರು ನೋಡಿಲ್ಲ, ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಈ ಒಂದು ಪ್ರೋಮೋ ಅಪ್ಡೇಟ್ ಆಗಿದೆ. ಸೊ ಹೋಗಿ ನೋಡ್ಬೋದು. ಅಷ್ಟೇ ಅಲ್ಲದೆ ಇವತ್ತು ತುಂಬ ಫನ್ ಆಗಿರುತ್ತೆ ಅಂತಲೂ ಕೂಡ ಹೇಳಿದ್ದೆ. ಅಷ್ಟೇ ಅಲ್ಲದೆ ನಾನು ನಿಮಗೆ ಮುಂಚಿತವಾಗಿ ಹೇಳಿದೆ, ಸೊ ಫನ್ ಅಂದರೆ ಕಿಚ್ಚವರ ಒಂದು ತೇರೇನೇ ಇದೆ. ಏನಪ್ಪ ಅಂದರೆ ಫಸ್ಟ್ ಖುಷಿ ಹಂಚ್ತಾರೆ, ಆಮೇಲೆ ಕೈ ಹಂಚೋದು. ಸೊ ಅದೇ ರೀತಿ ಈಗ ಬೆಳಗ್ಗೆ ಬಂದಿರುವಂಥ ಪ್ರೋಮೋದಲ್ಲಿ ಆಲ್ಮೋಸ್ಟ್ ಫನ್ ಆಗಿತ್ತು. ಸೊ ಈಗ 2ನೇ ಬಂದಂಥ ಪ್ರೋಮೋದಲ್ಲಿ ತುಂಬ ಇಕ್ಕಟ್ಟಾಗಿದೆ ಅಂತಲೂ ಕೂಡ ಹೇಳ್ಬೋದು. ಅಂದರೆ ಸೊ ಅವರ ವೈಯಕ್ತಿಕ ಆಟಗಳ ಬಗ್ಗೆ ಇವಾಗ ಕಿಚ್ಚ ಸುದೀಪ್ ಅವರು ಒಬ್ಬೊಬ್ಬರೇ ತಿಳಿಸ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಷಯ ನೋಡಿದ ಮೇಲೆ ಸ್ಪರ್ಧಿಗಳು ತಿಳ್ಕೊಬೋದು ಸೊ ಅವರ ವರ್ತನೆಗಳು ಯಾವ ರೀತಿ ಇದೆ. ಸೊ ತುಂಬ ಜನ ಕ್ಲೋಸ್ ಆಗಿರುವಂಥ ಸ್ಪರ್ಧಿಗಳ ಮಧ್ಯೆ ಸೊ ಅವರ ಮಧ್ಯೆ ಯಾವ ರೀತಿ ಒಪಿನಿಯನ್ ಇದೆ ಅಂತ ಈಗ ಕಿಚ್ಚ ಸುದೀಪ್ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಬಟ್ ಇನ್ಮೇಲೆ ಕೆಲವೊಂದಿಷ್ಟು ಆಟಗಳು ಬದಲಾವಣೆಗಳು ಆಗುವಂಥ ಚಾನ್ಸಸ್ ತುಂಬಾ ಇದೆ. ಯಾಕಪ್ಪ ಅಂದರೆ ಆಲ್ಮೋಸ್ಟ್ ಕಿಚ್ಚನ ಪಂಚಾಯಿತಿ ಆದಮೇಲೆ ಕೆಲವೊಂದಿಷ್ಟು ಟಾಸ್ಕ್ಗಳು ಚೇಂಜ್ ಆಗ್ತವೆ. ಸೊ ಅವರ ವರ್ತನೆ ಕೂಡ ಚೇಂಜ್ ಆಗುತ್ತೆ. ಸೊ ಆಲ್ಮೋಸ್ಟ್ ಇವರು ಯಾವುದು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದರೆ ಕಿಚ್ಚವರು ಸರಿಯಾದ ದಾರಿಯಲ್ಲಿ ಅವ್ರನ್ನ ಕರ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತಾರೆ. ಸೊ ಈ ಒಂದು ಚಟುವಟಿಕೆಯಲ್ಲೂ ಅದೇ ರೀತಿ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಇಲ್ಲಿ ಹಾವಿನ ಸ್ಥಾನದಲ್ಲಿ ಗಿಲ್ಲಿ ಬಂದಿರೋದು ಸರಿ ಇದೆಯಾ, ಇಲ್ಲ ಏಣಿ ಜಾಗದಲ್ಲಿ ಬರಬೇಕಿತ್ತಾ ಅಥವಾ ಹಾವಿನ ಜಾಗದಲ್ಲಿ ಬರಬೇಕಾಗಿತ್ತಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ನಾವು ನೋಡಿದಂಗೆ ಇಷ್ಟು ದಿನ ರಘು ಮತ್ತು
ಗಿಲ್ಲಿಯವರು ತುಂಬ ಚೆನ್ನಾಗೇ ಇದ್ದರು. ಬಟ್ ಯಾಕೆ ಇತ್ತೀಚೆಗೆ ಮತ್ತೆ ರಘು ಅವರು ಗಿಲ್ಲಿನ ದೂರ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಸೊ ಬೆಳಗ್ಗೆ ಬಂದಿರೋಂಥ ಕಾಮಿಡಿಯಲ್ಲಿ ಒಂದು ರಿಯಾಕ್ಷನ್ ಕೂಡ ಬಂದಿತ್ತು ಯಾರ್ದು, ನಮ್ಮ ರಘು ಅವ್ರದ್ದು. ಸೊ ಸ್ವಲ್ಪ ವಿಚಿತ್ರವಾಗಿ ರಿಯಾಕ್ಷನ್ ಬಂದಿತ್ತು. ಸೊ ಗಿಲ್ಲಿನ ಗುರಾಯಿಸಿ ನೋಡೋದಾಗಿರಲಿ ಆ ರೀತಿ. ಇದೀಗ ಗಿಲ್ಲಿ ಮೇಲೆ ಸೊ ನಮ್ಮ ರಘು ಅವರು ಸೇಡ್ನ ತೀರಿಸ್ಕೊತಾ ಇದ್ದಾರಾ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಯವರೇ ಅದೇ ರೀತಿ ಇದ್ದಾರಾ, ಆ ಕಾರಣಕ್ಕೋಸ್ಕರ ಈ ರೀತಿ ಒಂದು ಸೆಲೆಕ್ಟ್ ಮಾಡಿದಾರಾ ಒಂದು ಗೊತ್ತಿಲ್ಲ. ನೋಡೋಣ ಇವತ್ತಿನ ಎಪಿಸೋಡ್ನಲ್ಲಿ ಯಾವ್ಯಾವ ವಿಚಾರಗಳ ಬಗ್ಗೆ ಮಾಡಿದ್ದಾರೆ ಅಂತ ಮಾತಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ದಯವಿಟ್ಟು ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೋಬೇಡಿ. ಅದರಲ್ಲೂ ಇವತ್ತು ಸೂಪರ್ ಸಂಡೇ ವಿತ್ ಬಾದ್ಶಾ ಜೊತೆ ಅಂದರೆ ತುಂಬ ಡಿಸ್ಕಸ್ಗಳು ನಡೀತವೆ. ಸೊ ನಿನ್ನೆ ಆಲ್ಮೋಸ್ಟ್ ಎಲ್ಲ ಡಿಸ್ಕಸ್ ಮುಗಿದಿದೆ. ಸೊ ಸ್ವಲ್ಪ ಕೆಲವೊಂದಿಷ್ಟು ವಿಚಾರಗಳು ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ನಾಮಿನೇಷನಲ್ಲಿ ಟೋಟಲ್ ಆಗಿ 9 ಜನ ಇದ್ದಾರೆ. ಸೊ 9 ಜನದಲ್ಲಿ ಆಲ್ರೆಡಿ 2 ಜನ ಸೇವ್ ಆಗಿದ್ದಾರೆ, ಇನ್ನು 7 ಜನ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನೋಡೋಣ ಇನ್ನು ನಾಮಿನೇಷನಲ್ಲಿ ಇನ್ನೂ ಸೇವ್ ಆಗದಿರುವಂಥ ಸ್ಪರ್ಧಿಗಳು ಇವತ್ತು ಸೇವ್ ಆಗ್ತಾರೆ. ಅಷ್ಟೇ ಅಲ್ಲದೆ ಕೆಲವು ಒಬ್ಬರು ಮನೆ ಹೋಗ್ತಾರೋ ಇಬ್ಬರು ಹೋಗ್ತಾರೋ ಅದಂತೂ ಅಪ್ಡೇಟ್ ನಮಗೆ ಸಿಕ್ಕಿಲ್ಲ. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾ, ಸೊ ಇನ್ಮೇಲಾದರೂ ಗಿಲ್ಲಿಯವರು ಆಟನ ಚೇಂಜ್ ಮಾಡ್ತಾರಾ ಇಲ್ಲ ನೋಡಬೇಕಾಗಿದೆ. ಸೊ ನೋಡೋಣ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತಾ, ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟಲ್ಲಿ ಅಂತ ಹೇಳ್ತಾ, ಬಾಯ್ ಬಾಯ್ ಫ್ರೆಂಡ್ಸ್.